ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶನಿವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗಿನಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ಸೆಲ್ಫ್ ಕೇರ್ ಬಗ್ಗೆ ಕೆಲವೊಂದೊಂದೆರಡು ಟಿಪ್ಸ್ ಕೊಡ್ತಾ ಇದ್ದೀನಿ. ವಾರ ಇಡೀ ನಾವು ಮನೆಯವ್ರಿಗೋಸ್ಕರ ಮಾಡಿರ್ತೀವಿ. ಒಬ್ರಿಗೆ ಶುಗರ್ ಇದೆ, ಒಬ್ರಿಗೆ BP ಇದೆ, ಯಾರಿಗೇನು ತಿಂಡಿ ಬೇಕು, ಕಾಫಿ ಬೇಕು, ಟೀ ಬೇಕು, ಮತ್ತು ಅವ್ರಿಗೆ ಹೆಲ್ತಿಯಾಗಿರೋದೇನು ಬೇಕು ಅಂತಂತ ಹೇಳಿ ಎಲ್ಲರಿಗೂ ಮಾಡಿಕೊಡ್ತೀವಿ. ಆದರೆ ನಮ್ಮ ಆರೋಗ್ಯ ನಾವು ನೋಡ್ಕೊಳೋದನ್ನ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಟ್ಲೀಸ್ಟ್ ವಾರದಲ್ಲಿ 2-3 ದಿನ ಆದರೂ ಈ ಥರ ಅಗಸೆ ಮಜ್ಜಿಗೆ ನಮಗೋಸ್ಕರ ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಕೊಡಬೇಕು ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ಯಾರು ಅಗಸೆ ಮಜ್ಜಿಗೆ ಕುಡಿತಾರೆ ಅವ್ರಿಗೆ ಲೈಫಲ್ಲಿ ಕ್ಯಾನ್ಸರ್ ಬರಲ್ಲ ಅನ್ನೋದನ್ನು ತಲೆಗೆ ಇಟ್ಕೊಂಡ್ಬಿಡೋಣ. ಹಾಗೆ ಲೈಫಲ್ಲಿ ಹಾರ್ಟ್ ಅಟ್ಯಾಕ್ ಆಗಲ್ಲ, ಮತ್ತು ಬ್ರೈನ್ ಸ್ಟ್ರೋಕ್ ಆಗಲ್ಲ, ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರ್ತೀವಿ. ಏಜ್ ಪ್ರೊಸೆಸ್ ಕೂಡ ಆಗಲ್ಲ ಅಂತ ಹೇಳಬಹುದು. ಯಾಕಂದರೆ ಇದು ಬಾಡಿನ ಡಿಟ್ರಾಕ್ಸ್ ಮಾಡುತ್ತೆ. ಹಾಗೆ ಒಮೆಗಾ 3 ಮತ್ತು 6 ಕೂಡ ಇದೆ. ವೆಯ್ಟ್ ರಿಡ್ಯೂಸ್ ಕೂಡ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತಂದರೆ 2 ಸ್ಪೂನ್ ಅಗಸೆ ಮಜ್ಜಿಗೆನ ಫಸ್ಟು ಚೆನ್ನಾಗಿ ಒಂದು ಫೈನ್ ಪೌಡರ್ ಮಾಡ್ಕೊಂಬರಬೇಕು. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಎಲ್ಲದನ್ನು ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಬಂದರೆ ನೋಡಿ ಈ ರೀತಿ ಅಗಸೆ ಮಜ್ಜಿಗೆ ರೆಡಿ ಆಗುತ್ತೆ. ಇದನ್ನು ಕುಡಿದ್ರೆ ಅಟ್ಲೀಸ್ಟ್ ವಾರದಲ್ಲಿ 2-3 ಬಾರಿನಾದರೂ ಕುಡೀರಿ. ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬಂದು ನಮಗೆ ಬಾಡಿಗೆ ಇಂಟೇಕ್ ಆಯಿತು. ಮತ್ತು ಇವಾಗ ನಮಗೆ ಇಂಪಾರ್ಟೆಂಟ್ ಏನು, ಹೇರ್ ಕೇರ್ ಅಂತೂ ತುಂಬಾ ಇಂಪಾರ್ಟೆಂಟು. ನಾನು ಕೂಡ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಮ್ಮಮ್ಮ ಇದ್ದಾಗ ಮೆಂತ್ಯ ರುಬ್ಬಿ ಹಾಕೋರು, ಮತ್ತು ಮೆಹಂದಿ ಹಾಕೋರು, ಆಯಿಲ್ ಮಸಾಜ್ ಅಂತೂ ಅಷ್ಟು ಚೆನ್ನಾಗಿ ಮಾಡೋರು. ಅವಾಗ ತುಂಬಾ ಚೆನ್ನಾಗಿತ್ತು ನನ್ನ ಹೇರು. ಇವಾಗ ಮದುವೆ ಆದಮೇಲೆ ಆಲ್ಮೋಸ್ಟ್ ಬರೀ ಮನೆ ಕೆಲಸ, ಅದು ಇದು ಬ್ಯುಸಿ, ಆಫೀಸ್ ವರ್ಕು ಅಂತ ಹೇಳಿಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟು ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ನಾನು ಕೂಡ ಹೇರ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ರೋಸ್ಮೆರಿ ನಾನು ತರಿಸಿದ್ದೆ. ನಿಮಗೆಲ್ಲ ಗೊತ್ತಿದೆ, ಇವಾಗೆಲ್ಲ ರೋಸ್ಮೆರಿ ವಾಟರು ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಹೇಳಿಬಿಟ್ಟು ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ತೊಗೊಂಬಂದಿದ್ದೆ ರೋಸ್ಮೆರಿ. ನಿಮಗೆಲ್ಲ ಇದನ್ನು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಬಿಗ್ ಬಾಸ್ಕೆಟಲ್ಲೆಲ್ಲ ಸಿಗುತ್ತೆ. ಒಂದು 25 ರೂಪೀಸ್ ಆ ಪ್ಯಾಕೆಟ್ ಅಷ್ಟೇ. ಬೇಕಿದ್ರೆ ನಾನು ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಈ ರೀತಿ ಸ್ವಲ್ಪ ರೋಸ್ಮೆರಿ ಹಾಕ್ಕೊಂಡು ಒಂದು 15-20 ಲವಂಗ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ರೋಸ್ಮೆರಿನ ನೀವು ಕ್ಲೀನಾಗಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದೇನಾಗೋದಿಲ್ಲ. ಇವನ್ ಒಣಗಿದ್ರೂ ಕೂಡ ಏನು ಆಗೋದಿಲ್ಲ. ಇದನ್ನು ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಎಲ್ಲಿವರೆಗೂ ಕುದಿಸ್ಕೊಬೇಕು ಅಂತಂದರೆ ಅದು ಆಲ್ಮೋಸ್ಟ್ ನಾವು 1.5 ಗ್ಲಾಸ್ ನೀರು ಹಾಕಿದ್ದೀವಿ, 3/4 ಗ್ಲಾಸ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಲವಂಗ ಮತ್ತು ರೋಸ್ಮೆರಿದೆಲ್ಲ ಫುಲ್ ಎಕ್ಸ್ಟ್ರಾಕ್ಟ್ ಆಗಬೇಕು ನೀರಿಗೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಅದು ತಣ್ಣಗೆ ಆದಮೇಲೆ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಯಾವ ರೀತಿ ಕಲರ್ ಆಗಿದೆ ಅಂತ ಹೇಳಿಬಿಟ್ಟು. ಇದು ರೋಸ್ಮೆರಿ ವಾಟರ್ ಅಂತಲೇ ಹೇಳ್ಬೋದು. ಹಾಗೆ ಲವಂಗ ಕೂಡ ನಿಮಗೆಲ್ಲ ಗೊತ್ತು, ಲವಂಗ ತುಂಬ ಅಂದ್ರೆ ತುಂಬ ಒಳ್ಳೆಯದು ಹೇರ್ಸ್ಗೆ ಅಂತ ಹೇಳಿಬಿಟ್ಟು. ಈ ರೀತಿ ಸ್ಟ್ರೈನ್ ಮಾಡ್ಕೊಂಬಿಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಸ್ಪ್ರೇ ಬಾಟಲ್ ಇದ್ದರೆ ಆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೇಕಾಗುತ್ತೆ. ನೋಡಿ ಯಾವ ರೀತಿ ಟಾನಿಕ್ ರೆಡಿಯಾಗಿದೆ, ಹೇರ್ ಟಾನಿಕ್ ಅಂತ ಹೇಳಿ. ನನ್ನ ಹತ್ರ ಈ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ನಾನು ಕೂಡ ರೋಸ್ಮೆರಿ ವಾಟ್ರು ತರಿಸಿದ್ದೆ. ಇವಾಗ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನೇ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 25 ರೂಪೀಸ್ ಕೊಟ್ಟರೆ ರೋಸ್ಮೆರಿ ಸಿಗುತ್ತೆ. ಹಾಗೆ ಮನೆಯಲ್ಲಿ ಲವಂಗ ಇದ್ದೇ ಇರುತ್ತೆ. ಈ ರೀತಿ ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಮಧ್ಯದಲ್ಲಿ ನೀವು ಸ್ನಾನಕ್ಕೆ ಹೋಗೋಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಬಿಟ್ರು ಕೂಡ ಆಗುತ್ತೆ. ನೋಡಿ ನಾನು ಈ ರೀತಿ ರೆಡಿ ಮಾಡ್ಕೊತಿದ್ದಂಗೆ ನಮ್ಮ ಹಸ್ಬೆಂಡು ನನಗೂ ಕೂಡ ಹಾಕು ಅಂತ ಹೇಳಿದ್ರು. ಅವರು ಕೂಡ ತುಂಬಾ ಸೆಲ್ಫ್ ಕೇರ್ ಮಾಡ್ಕೊತಾರೆ. ಅವ್ರ ಸ್ಕಿನ್ ಆಗಲಿ, ಅವ್ರ ಹೇರ್ಸ್ ಆಗಲಿ, ಎಕ್ಸಸೈಸ್ ಕೂಡ ಮಾಡಿಕೊಂಡು ಅವರು ಡೈಲಿ ಎಕ್ಸಸೈಸ್ ಮಾಡ್ತಾರೆ, ವಾಕ್ ಮಾಡ್ತಾರೆ. ಹೀಗೆ ಅವ್ರ ಹೆಲ್ತ್ ಬಗ್ಗೆ ಅವರು ತುಂಬಾ ಕೇರ್ ತೊಗೊತಾರೆ. ಅವ್ರ ಹೇರ್ಸ್ಗೂ ಅಷ್ಟೇ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ನಿನ್ನ ಕೂದಲು ನಿನ್ನ ಹೇರ್ಸ್ ನೋಡು ಫಾಲ್ ಆಗ್ತಾಯಿದೆ, ಏನಾದರೂ ಮಾಡ್ಕೊ ಅಂತ ಹೇಳಿಬಿಟ್ಟು. ಸೊ ನಾನಿವತ್ತು ಈಗ ಆಲ್ರೆಡಿ ಇದು 3rd ಟೈಮ್ ನಾನು ಮಾಡ್ಕೊತಾ ಇರೋದು. ನಾನು ಮಾಡ್ಕೊತಿದ್ದಾಗೆಲ್ಲ ಅವ್ರಿಗೂ ಕೂಡ ಅಪ್ಲೈ ಮಾಡ್ಕೊತಾರೆ. ನೋಡಿ ಈ ರೀತಿ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದು 5-10 ನಿಮಿಷ ಮಸಾಜ್ ಮಾಡಬೇಕಾಗುತ್ತೆ.
ಮಾಡಬೇಕಾಗುತ್ತೆ, ಚೆನ್ನಾಗಿ ಮಸಾಜ್ ಮಾಡಬೇಕು. ಹಾಗೆ ನೀವು ಸ್ನಾನಕ್ಕೆ ಹೋಗೋದು ಇನ್ನೂ ಮತ್ತೆ ಲೇಟು ಅಂತಂತಂದರೆ ಮತ್ತೊಂದ್ಸಲಿ ಸ್ಪ್ರೇ ಮಾಡ್ಕೊಂಡು ಕೂಡ ಹೋಗ್ಬೋದು. ನಾವಿಲ್ಲೊಂದು ಹಾಫ್ ಆನ್ ಅವರ್ ಮುಂಚೆ ಸ್ನಾನಕ್ಕೆ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆದರೆ ನಾವು ಬೆಳಗ್ಗೆ ಬೇಗ ಎದ್ದು ಇವತ್ತು ನಾನು ಅಗಸೆ ಮಜ್ಜಿಗೆ ಕುಡಿದೆ, ಅವರು ಗ್ರೀನ್ ಟೀ ಕುಡಿದ್ರು. ಮತ್ತು ಇಮಿಡಿಯೇಟಾಗಿ ನಾನು ಹೇರ್ ಟಾನಿಕ್ಗೆ ರೆಡಿ ಮಾಡಿಕೊಂಡು ಈ ಹೇರ್ ಟಾನಿಕ್ನ ರೆಡಿ ಮಾಡ್ಕೊಂಡು ಫಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಇವತ್ತು ಡಿಸೈಡ್ ಮಾಡಿದ್ವಿ ಫಸ್ಟೇ. ಯಾಕಂತಂದರೆ ಸ್ವಲ್ಪ ಲೇಟ್ ಆಗೋಗಿತ್ತು, ಅತ್ತೆಗೆ ಬ್ರೇಕ್ಫಾಸ್ಟ್ ಲೇಟ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ನಾನಿಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಬಿಡೋಣ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಬೇಕಂದರೆ ನಿಧಾನಕ್ಕೇ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಸ್ಪ್ರೇ ಮಾಡಿಕೊಂಡು ನೋಡಿ. ಇಲ್ಲಿ ಅವ್ರಿಗೆ ನಾನು ಹಾಕೋದು, ಕೇರ್ ಮಾಡೋದು, ನನಗೆ ಅವ್ರು ಕೇರ್ ಮಾಡೋದು, ಯಾರಾದರೂ ಒಬ್ರು ಕೇರ್ ಮಾಡ್ತಾರೆ ಅಂದ್ರೇ ನಾವು ಇಂಟ್ರೆಸ್ಟ್ ತೋರಿಸೋದು. ಹಾಗಾಗಿ ಇಬ್ಬರು ಒಬ್ರಿಗೊಬ್ರಿಗೆ ಕೇರ್ ಮಾಡಿಕೊಂಡು ನಾವು ಹೇರ್ ಟಾನಿಕ್ನ ಅಪ್ಲೈ ಮಾಡ್ಕೊಂಡ್ವಿ. ಇವಾಗ ಬ್ರೇಕ್ಫಾಸ್ಟು ಏನಾದರೂ ಮಾಡಿ ಸ್ವಲ್ಪ ಬೇಗ ಆಗುವಂಥದ್ದು, ಇಮ್ಮಿಡಿಯೇಟ್ ಆಗುವಂತಹ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ನಾನು ಪೂಜೆ ಮಾಡ್ದಿರಾ ನಾವು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ನಾನು ಅಷ್ಟೇ, ನಮ್ಮ ಹಸ್ಬೆಂಡು ಅಷ್ಟೇ, ಇಬ್ಬರೂ ಎಷ್ಟೊತ್ತಿಗಾದ್ರೂ ಆಗಲಿ ಒಟ್ಟಿಗೆ ಪೂಜೆ ಮಾಡಿಬಿಟ್ಟೇ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಅದಕ್ಕೆ ಇವತ್ತು ಕ್ಯಾರೆಟ್ ರೈಸ್ ಮಾಡಿಬಿಡೋಣ, ಬೇಗ ಇಮ್ಮಿಡಿಯೇಟಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕ್ಯಾರೆಟು ಹಾಗೆ ಪಾಯಸ ಕೂಡ ಮಾಡಬೇಕಾಯಿತು. ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಒಂದು ಹಾಲು ಖೀರ್ ಮಾಡೋಣ. ಆದರೆ ಯಾವಾಗಲೂ ಶಾವಿಗೆನಲ್ಲಿ ಮಾಡಿರ್ತೀವಿ, ಇವತ್ತು ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಇತ್ತು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಒಂದೇ ಸಲ ಕ್ಯಾರೆಟ್ನ ತುರಿದ್ಬಿಟ್ಟು ನೋಡಿ. ಇಲ್ಲಿ ಈರುಳ್ಳಿ ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ, 2 ಈರುಳ್ಳಿ ಹಾಗೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಇದೆಲ್ಲದನ್ನು ಕಟ್ ಮಾಡಿ ಇಟ್ಕೊಂಡು ಕ್ಯಾರೆಟ್ ಕೂಡ ಸ್ವಲ್ಪ ಜಾಸ್ತಿನೇ ತುರಿತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಹಾಲು ಖೀರ್ಗೂ ಕೂಡ ಕ್ಯಾರೆಟ್ ಬೇಕು. ಹಾಗಾಗಿ ಕ್ಯಾರೆಟ್ನ ಒಂದೇ ಸಲ ನಾನು ತುರಿದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡು ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ. ಮತ್ತು ನಾನು ಅಲ್ಲಿ ಬೇರೆ ಒಂದು ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಈ ಕ್ಯಾರೆಟ್ ರೈಸ್ಗೆ. ಹಾಗಾಗಿ ನೋಡಿ, ಇಲ್ಲಿ ಕ್ಯಾರೆಟ್ ತುರ್ಕೊಬೇಕಾಗುತ್ತೆ. ಈ ಕ್ಯಾರೆಟ್ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಕ್ಯಾರೆಟಲ್ಲೂ ಕೂಡ ಏಜ್ ಪ್ರೊಸೆಸಿಂಗ್ ಆಗಲ್ಲ, ಹಾಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಡಯಾಬಿಟಿಸ್ ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ಕ್ಯಾರೆಟಲ್ಲಿ ಕೆಲವ್ರು ಏನಂತಾರೆ, ಅದು ಸ್ವೀಟ್ ಇರೋದಕ್ಕೆ ಡಯಾಬಿಟೀಸ್ಗೆ ಬೇಡ ಅಂತ ಅಂತಾರೆ. ಅದು ತಪ್ಪು, ಆ್ಯಕ್ಚುಲಿ ತಪ್ಪು ಭಾವನೆ. ನಾವು ಕ್ಯಾರೆಟ್ ಇಂಟೇಕ್ ಮಾಡಿದ್ರೂ ತುಂಬಾ ಒಳ್ಳೆಯದು. ಹಾಗಾಗಿ ಕ್ಯಾರೆಟ್ನ ಆದಷ್ಟು ಉಪಯೋಗಿಸಿ ಅಂತ ಹೇಳ್ತಾ ಇವತ್ತು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಕ್ಯಾರೆಟು ಖೀರ್ ಕೂಡ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ಕ್ಯಾರೆಟ್ನ ಸ್ವಲ್ಪ ತುರಿದಿರೋ ಅಂಥ ಕ್ಯಾರೆಟ್ನ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ 3 ಜನ ಆಗಿರೋದ್ರಿಂದ ಕ್ಯಾರೆಟ್ನ ನಾನು ಜಾಸ್ತಿ ಹಾಕ್ಕೊಂಡು ಇಲ್ಲಿ ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಅದು ಕೂಡ ಕ್ಯಾರೆಟು ಕೂಡ ಸ್ವಲ್ಪ ನಾವು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿದ್ರೆ ಸಾಕು, ಬೇರೆ ಇನ್ಯಾವುದೇ ಪೌಡರ್ ಬೇಕಿಲ್ಲ. ಈಗ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಖಾರ ಇದೆ, ಇನ್ನು ಸ್ವಲ್ಪ ನಾವು ಸಾಂಬಾರು ಪೌಡರ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡು ಹಾಕ್ಕೊಂಡ್ರೆ ಕ್ಯಾರೆಟ್ ರೈಸ್ಗೆ ಇಲ್ಲಿ ಮಾಡ್ತಾ ಇರೋಂತಹ ಗೊಜ್ಜು ರೆಡಿ ಆಗುತ್ತೆ. ನೋಡಿ, ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೆ, ನಾನು ಅನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಎಲ್ಲ ಕಲಸಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಬೇಕಾಗುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಯಥೇಚ್ಛವಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಒಂದೊಳ್ಳೆ ಹೆಲ್ತಿ ಕ್ವಿಕ್ಕಾಗಿ ಮಾಡುವಂತಹ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಅದು ನಮ್ಮನೆಯಲ್ಲಿ ಆದಷ್ಟು ರೈಸ್ ಐಟಮ್ ಕಮ್ಮಿನೇ ಮಾಡ್ತೀನಿ ನಾನು. 2 ಟೈಮು ಚಪಾತಿ ಇರಬೇಕು, ಇಲ್ಲ 2 ಟೈಮ್ ಮುದ್ದೆ ಇರಬೇಕು, 1 ಟೈಮ್ ಮಾತ್ರ ನಮ್ಮ ಮನೆಯಲ್ಲಿ ರೈಸ್ ಐಟಮ್ ತಿನ್ನೋದು. ಹಾಗಾಗಿ ನಾನು ಮನೆಯಲ್ಲಿ ಇದ್ದಿದ್ದಂಥ ದಿನ ರೈಸ್ ಐಟಮ್ ಮಾಡಿಬಿಡ್ತೀನಿ. ಮಧ್ಯಾಹ್ನ ಎಲ್ಲ ಮುದ್ದೆ, ಸಂಜೆ ಮತ್ತು ಚಪಾತಿ, ರೊಟ್ಟಿ ಈ ರೀತಿ ಏನಾದರೂ ಮಾಡ್ಕೊತೀನಿ. ಹಾಗಾಗಿ ಇವತ್ತು ರೈಸ್ ಐಟಮ್ಮೇ ಮಾಡೋಣ, ಸ್ವಲ್ಪ ಅರ್ಜೆಂಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕ್ಯಾರೆಟ್ ರೈಸ್ ಮಾಡಿದೆ. ನೀವು ಯಾವ ರೀತಿ ಕ್ಯಾರೆಟ್ ರೈಸ್ ಮಾಡ್ತೀರಾ ಅಂತ ಹೇಳಿ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬ ಸಿಂಪಲ್ಲಾಗಿರೋ ಅಂತಹ ರೆಸಿಪಿ, ಚಿತ್ರಾನ್ನ ಮಾಡ್ದಂಗೆ ಇರುತ್ತೆ, ತುಂಬ ಈಸಿಯಾಗಿರುತ್ತೆ, ಆದರೆ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ಮುಗಿಸಿ ಸ್ನಾನಕ್ಕೆ ಹೋಗ್ಬಿಟ್ಟು ಪಾಯಸ ಮಾಡೋಣ ಅಂತ ಹೇಳಿ ಮತ್ತೆ ಬಂದೆ ನಾನು ಅಡುಗೆ ಮನೆಗೇ. ಶನಿವಾರ ಭಾನುವಾರ ಇದ್ರಂತೂ ಅಡುಗೆ ಮನೆಗೆ ರೆಸ್ಟೇ ಇರೋದಿಲ್ಲ, ಯಾವಾಗ್ಲೂ ಅಡುಗೆ ಮನೆಯಲ್ಲೇ ನಿಂತಿರೋ ಥರನೇ ಇರುತ್ತೆ. ಹಾಗೆ ನಾನು ಮತ್ತೆ ಕಿಚನ್ಗೆ ಬಂದುಬಿಟ್ಟು ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ, ಸಬ್ಬಕ್ಕಿನ ಫಸ್ಟೇ ನೆನೆಸಿಡ್ಬೇಕಾಗಿತ್ತು. ನಾನು ಈ ಗಡಿಬಿಡಿನಲ್ಲಿ ಮರ್ತುಬಿಟ್ಟಿದ್ದೆ, ಬಟ್ ಏನೂ ತೊಂದರೆ ಇಲ್ಲ. ಇದನ್ನು ನಾವು ಪ್ರೆಷರ್ ಕುಕ್ಕರ್ಗೆ ಹಾಕ್ಬಿಟ್ಟು ನೋಡಿ, ಸಣ್ಣ ನೈಲಾನ್ ಸಬ್ಬಕ್ಕಿ ಅಂತಾರಲ್ಲ ಆ ಸಬ್ಬಕ್ಕಿನ ನಾನಿಲ್ಲಿ ಕುಕ್ಕರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 2 ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದು ನೆನೆಸಿದ್ರೆ ನಾವು ಬೆಳಗ್ಗೆ ನಾನು ಎದ್ದಾಗಲೇ ನೆನೆಸ್ಬೇಕಾಗಿತ್ತು, ಬಟ್ ಮಿಸ್ ಮಾಡಿದೆ. ಆದರೂ ತೊಂದರೆ ಇಲ್ಲ, ಒಂದು 2 ವಿಸಿಲ್, ಜಾಸ್ತಿ ಪ್ರೆಷರು ಬೇಕಾಗಿಲ್ಲ, 2 ಪ್ರೆಷರ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಅದು ಪ್ರೆಷರ್ ಆಗೋ ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಮತ್ತು ಆಲ್ರೆಡಿ ನಾನು ಕ್ಯಾರೆಟ್ ತುರಿದಿದ್ನಲ್ಲ, ಆ ಕ್ಯಾರೆಟ್ನ ಕೂಡ ಹಾಕ್ಕೊಂಡು ಇಲ್ಲಿ ನಾನು ಹಾಲು ಖೀರ್ ಮಾಡ್ಕೊಳೋಣ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹಾಲು ಖೀರ್ ಮಾಡೋ ಅಷ್ಟೊತ್ತಿಗೆ ಅವರು ಪೂಜೆ ರೂಮ್ದೆಲ್ಲ ಕ್ಲೀನ್ ಮಾಡಿ ಅವರು ಹೂವು ಎಲ್ಲ ಹಾಕ್ತಾಯಿದ್ರು. ಹಾಗಾಗಿ ನನಗೆ ತೊಂದರೆ ಆಗೋದಿಲ್ಲ. ಅವರು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಈ ಅಡುಗೆ ಮನೆ ಕೆಲಸದಲ್ಲಾಗಲಿ ಹೊರಗಡೆ ಕೆಲಸದಲ್ಲಾಗಲಿ ನನಗೆ ಯಾವುದ್ರಲ್ಲೂ ತೊಂದರೆ ಆಗೋಲ್ಲ. ಸ್ವಲ್ಪ ಆದಷ್ಟು ಈಸಿಯಾಗಿ ಮಾಡ್ಕೊಂಡು ಹೊರ್ಟೋಗ್ತೀವಿ. ಈ ತುಪ್ಪದಲ್ಲೇ ಚೆನ್ನಾಗಿ ನಾವು ಕ್ಯಾರೆಟ್ನ ಹುರಿಬೇಕಾಗುತ್ತೆ. ಅದು ಹುರಿದಾದ್ಮೇಲೆ ಕಾಯಿಸಿರೋ ಅಂಥ ಹಾಲಾದರೂ ಸರಿ, ಹಸಿ ಹಾಲಾದರೂ ನೋಡಿಕೊಂಡು ನಮಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ಹಾಲು ಹಾಕ್ಕೊಂಡು ಹಾಲನ್ನ ಬಿಸಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಹಾಲು ಬಿಸಿ ಆಗೋ ಅಷ್ಟೊತ್ತಿಗೆ ಇಲ್ಲಿ ಸಬ್ಬಕ್ಕಿ ಕೂಡ ನೋಡಿ ಯಾವ ರೀತಿ ಬೆಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಸಬ್ಬಕ್ಕಿ ತಿನ್ನೋದು ಹಾಗೆ ತಿನ್ನೋದು ಬೇರೆ ಏನು ನಾವು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಇಲ್ಲ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು, ಇಲ್ಲ ಈ ರೀತಿ ಪಾಯಸ ಕೂಡ ಮಾಡ್ಕೊಂಡು ತಿನ್ಬೋದು. ನಮ್ಮ ಮನೆಯಲ್ಲಿ ಈ ಪಾಯಸ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವರು ನನ್ನನ್ನು ನೋಡೋಕ್ಕೆ ನಮ್ಮೂರಿಗೆ ಬಂದಾಗಲೂ ಕೂಡ ನಾನು ಇದೇ ಪಾಯಸನೇ ಮಾಡಿದ್ದೆ. ಹಾಗಾಗಿ ಈ ಪಾಯಸ ಅವರೇ ಹೇಳಿ ಮಾಡಿಸ್ಕೊಂಡು ಈ ಪಾಯಸನ ತಿಂದಿದ್ರು. ನಂದು ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಪಾಯಸನ ನಾನು ಹಾಕಿರೋದು ನೋಡಿ ಈ ಪಾಯಸನೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿಂದ್ಬಿಟ್ಟು ಬಂದಿದ್ದರು. ಆದರೆ ನೋಡಿ, ಇಲ್ಲಿ ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸಕ್ಕರೆನ 100% ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾವುದಕ್ಕೂ ಸಕ್ಕರೆ ಹಾಕಬಾರ್ದು ಅಂತ ಹೇಳಿಬಿಟ್ಟು. ಹಾಗಾಗಿ ಇದಕ್ಕೆ ಬೆಲ್ಲನೇ ಹಾಕ್ತಾ ಇರೋದು. ಈ ಸಬ್ಬಕ್ಕಿ ಬೆಂದಿರೋ ಅಂಥ ಸಬ್ಬಕ್ಕಿ ಕೂಡ ಇಲ್ಲಿ ಹಾಲಿಗೆ ಬಗ್ಗಿಸ್ಕೊಂಡು, ಹಾಗೆ 2 ಲವಂಗ, ಜಸ್ಟ್ ಫ್ಲೇವರ್ಗೆ ಅಷ್ಟೇ 2 ಲವಂಗ ಹಾಕ್ಕೊಂಡು, ಈಗ ಪಕ್ಕದಲ್ಲಿ ನಾನು ಬೆಲ್ಲ ಪಾಕ ಇಟ್ಕೊಂಡಿದ್ದೆ, ಆ ಬೆಲ್ಲ ಪಾಕನ ಇದಕ್ಕೆ ಸೋಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿರುತ್ತೆ. ಬೆಲ್ಲ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮಗೆ ಬೇಕಿದ್ದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು ಸಕ್ಕರೆ ಕೂಡ ಹಾಕ್ಕೊಬೋದು. ನೀವು ಯಾವ್ದು ಬೇಕಿದ್ರೂ ಹಾಕ್ಕೊಬೋದು. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಹುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಆಗಿದೆ ಅಂತ ಹೇಳಿಬಿಟ್ಟು. ಇದು ಒಂದು ಸ್ವಲ್ಪ ಹೊತ್ತಾದಮೇಲೆ ತುಂಬ ಗಟ್ಟಿ ಏನಾಗಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇದೆಲ್ಲ ಆಗೋ ಅಷ್ಟೊತ್ತಿಗೆ 11:30 ಆಗಿತ್ತು. 12 ಗಂಟೆ ಒಳಗಡೆ ದೀಪ ಅಂಟಿಸ್ಬೇಕು ಅಂತ ಹೇಳಿಬಿಟ್ಟು ದೀಪ ಅಂಟಿಸಿದ್ವಿ. ಇದ್ರದ್ದು ಇವತ್ತಿನ ಶನಿವಾರದ್ದು ದೀಪ ಅಂಟಿಸಿದ್ದು ಬಂತು ನಮ್ಮ ಹಸ್ಬೆಂಡೇ, ನಾನೇನು ಮಾಡಿಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ವರಮಹಾಲಕ್ಷ್ಮಿನಲ್ಲಿ ಸ್ಯಾರಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಡೋಣ ಅಂತ ಹೇಳಿಬಿಟ್ಟು ಆ ಸ್ಯಾರಿ ತೆಗ್ದೆ. ನೋಡಿ ಸ್ಯಾರಿ ಯಾವ ರೀತಿ ಇದೆ ಅಂತ. ತುಂಬ ಏನದು ಸ್ಪೆಷಲ್ ಆಗಿಲ್ಲ, ಫ್ಯಾನ್ಸಿ ಸ್ಯಾರಿ ಏನಿಲ್ಲ, ಬಟ್ ಈ ಕಾಂಬಿನೇಷನಲ್ಲಿ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಹಾಗಾಗಿ ನಾವು ಕೂಡ ಅವತ್ತು ಅರ್ಜೆಂಟಲ್ಲಿ ಹೋಗಿದ್ವಿ. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಹೇಳಿಬಿಟ್ಟು, ಸ್ವಲ್ಪ ಸಾಫ್ಟ್ ಸಿಲ್ಕ್ ಸ್ಯಾರಿನಲ್ಲಿ ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಾನು ಇದೇ ಕಾಂಬಿನೇಷನಲ್ಲಿ ಯಾವುದೇ ಡಿಸೈನ್
ಏನಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಪ್ಲೈನಲ್ಲೇ ತೊಗೊಂಡೆ. ಹಾಗೆ ಬ್ಲೌಸು ಕೂಡ ಪ್ಲೈನ್ ಪಿಂಕ್ ಬಂದಿದೆ, ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಡೋಣ ಅಂತ ಹೇಳಿ ತೆಗೆದೆ ನಾನು. ನೋಡಿ ಯಾವ ರೀತಿ ಸ್ಯಾರಿ ಇದೆ ಅಂತ. ನಿಮಗೇನಾದರೂ ಈ ಸ್ಯಾರಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ನನಗಂತೂ ಸ್ಯಾರಿ ತುಂಬ ಇಷ್ಟ ಆಯಿತು. ನನಗೆ ಅದರಲ್ಲೂ ಆ ಪಲ್ಲು ಇದೆಯಲ್ಲ, ಆ ಪಲ್ಲು ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿತ್ತು. ಮತ್ತು ತುಂಬ ಸಾಫ್ಟಾಗಿ ಈಸಿಯಾಗಿ ಕೂಡ ವೇರ್ ಮಾಡ್ಬೋದು ಹಾಗಿತ್ತು. ಇದೆಲ್ಲದನ್ನು ಸ್ಯಾರಿನೂ ಕೂಡ ಸ್ಟಿಚ್ಚಿಗೆ ಕೊಟ್ಟಾದಮೇಲೆ ಸಂಜೆ ಒಂದು ಮೂವಿ ನೋಡೋಣ ಅಂತ ಹೇಳಿಬಿಟ್ಟು, ಮೂವಿ ನೋಡೋದಕ್ಕೆ ಸ್ನ್ಯಾಕ್ಸ್ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ಕಿಚನ್, ನಾನು ಹೇಳ್ದಂಗೆ ಶನಿವಾರ ಭಾನುವಾರ ಆದರೆ ಕಿಚನ್ಗೆ ರೆಸ್ಟೇ ಇರೋದಿಲ್ಲ. ಮತ್ತೆ ಕಿಚನ್ಗೆ ಎಂಟ್ರಿ ಕೊಟ್ಟೆ. ನೋಡಿ ಕಾರ್ನೆಲ್ಲ ಅಷ್ಟೊತ್ತಿಗೆ ಸುಳಿದಿಟ್ಟಿದ್ರು. ಆ ಕಾರ್ನ ನಾನು ಜಸ್ಟ್ ಇಲ್ಲೊಂದು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷದ ಒಳಗಡೆ ಚೆನ್ನಾಗಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಪಕ್ಕಕ್ಕೆ ಎತ್ತಿಟ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಸೋಸ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡು ಇದಕ್ಕೆ ಮತ್ತೆ ಕಾರ್ನ್ಫ್ಲವರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲವರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದು ಕೋಟಿಂಗ್ ಹಾಕಬೇಕು. ಸ್ವಲ್ಪ ತೇವ ಇದ್ದಾಗಲೇ ಬಿಸಿ ಇದ್ರಲ್ಲೇನೆ ಒಬ್ಬರು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀವಿ, ಒಬ್ಬರು ಚೆನ್ನಾಗಿ ಅದನ್ನು ಅವರು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಕೋಟಿಂಗ್ ಆಗಬೇಕು. ಕೋಟಿಂಗ್ ಆದ್ರೇ ಚೆನ್ನಾಗಿರೋದು. ಈ ಕ್ರಿಸ್ಪಿ ಕಾರ್ನ್ ನಾನೊಂದು ಹೋಟೆಲಲ್ಲಿ ಟೇಸ್ಟ್ ಮಾಡಿದ್ದೆ. ನಾನು ಈ ರೀತಿ ಹೋಟೆಲ್ಸ್ಗೆಲ್ಲ ಮುಂಚೆ ತುಂಬ ಹೋಗ್ತಾ ಇರಲಿಲ್ಲ. ಇವಾಗ ಮದುವೆ ಆದಮೇಲೆ ಎಲ್ಲಾದರೂ ನಾವು ಒಂದು ಡಿಫ್ರೆಂಟ್ ಡಿಶಸ್ ಟ್ರೈ ಮಾಡಬೇಕು ಅಂತ ಹೋಗ್ತಾನೆ ಇರ್ತೀವಿ. ಇದನ್ನು ನಾನು ಟ್ರೈ ಮಾಡಿದ್ದೆ, ಹಾಗಾಗಿ ಮನೇಲಿ ಮಾಡೋಣ ಅಂತ ಕೂಡ ಟ್ರೈ ಮಾಡಿದೆ. ನೋಡಿ ಉಪ್ಪು, ಖಾರ, ಹಾಗೆ ಚಾಟ್ ಮಸಾಲ, ಸ್ವಲ್ಪ ಜೀರಾ ಪೌಡರು, ಇದೆಲ್ಲದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಆ ಕಾರ್ನ್ಫ್ಲೋರು ಆಲ್ರೆಡಿ ಕೋಟಿಂಗ್ ಆಗಿದೆ. ಕಾರ್ನು ಮತ್ತು ಕಾರ್ನ್ಫ್ಲೋರು 2 ಹಾಕಿರೋದು ಕೋಟಿಂಗ್ ಆಗಿದೆ. ಮತ್ತು ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಕಾದ್ಮೇಲೆ ಈ ರೀತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ಒಂದು 6 to 8 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಗೊತ್ತಾಗುತ್ತೆ ನಿಮಗೆ, ಅದು ಫ್ರೈ ಆಗ್ತಿದ್ದಂಗೆ ಗೊತ್ತಾಗ್ತಿರುತ್ತೆ. ಮತ್ತು ತುಂಬಾ ಏನು ಫ್ರೈ ಆಗೋದೇನು ಬೇಕಾಗಿಲ್ಲ. ಹಂಗೆ ಹಸಿದೆ ತಿಂದ್ರೇ ಸ್ವೀಟ್ ಕಾರ್ನ್ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮಗೆ ಹಿಂಗೆ ಕೋಟಿಂಗ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರೋದಿಲ್ವ. ಸ್ವಲ್ಪ ಫ್ರೈ ಆದರೆ ಒಂದು 6 to 8 ಮಿನಿಟ್ಸ್ ಇಸ್ ಎನಫ್, ಅಷ್ಟು ಸಾಕಾಗುತ್ತೆ. ತೆಗೆದುಬಿಟ್ಟು ಮತ್ತೆ ಒಂದು ಟಿಶ್ಯೂ ಪೇಪರ್ಗೆ ಹಾಕ್ಕೊಂಡು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಅಂತಹ ಉಪ್ಪು, ಖಾರ, ಚಾಟ್ ಮಸಾಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಕ್ರಿಸ್ಪಿ ಕಾರ್ನು ರೆಡಿ ಆಗುತ್ತೆ. ಆದರೆ ನಾನು ಹೇಳಿದ್ನಲ್ಲ, ನಾನು ಆಲ್ರೆಡಿ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ. ಅಲ್ಲಿ ಯಾವ ರೀತಿ ಸರ್ವ್ ಮಾಡಿದರು ಅಂತಂದರೆ ಡಿಫ್ರೆಂಟಾಗಿ ಏನಿಲ್ಲ, ಬಟ್ ಅದು ನಾರ್ಮಲಾಗೇ ಇತ್ತು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಕೂಡ ಅದೇ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಆ ಜೋಳದ್ದು ನಾವು ಇದನ್ನು ತೊಗೊಂಡು ಅದರೊಳಗಡೆ ಕ್ರಿಸ್ಪಿ ಕಾರ್ನ್ಗಳು ಹಾಕಿಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಕೂಡ ಮೇಲ್ಗಡೆ ಹಾಕಿ ಕೊಟ್ಟಿದ್ರು. ತುಂಬ ಅಂದ್ರೆ ತುಂಬ ಟೇಸ್ಟಿಯಾಗಿತ್ತು. ಅವತ್ತು ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹಾಗಾಗಿ ನಿಮಗೆ ಗೊತ್ತು, ಈ ಕ್ರಿಸ್ಪಿ ಕಾರ್ನು ನಾವು ಒಂದೊಂದೇ ತಿಂತಾಯಿದ್ರೆ ಒಂದೊಳ್ಳೆ ಮಜಾ ಬರುತ್ತೆ ಅಂತ ಹೇಳ್ಬಿಟ್ಟು ಮೂವಿ ನೋಡುವಾಗಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಬೆಳಗ್ಗೆ ಸಂಡೇಲಿ ನಿಧಾನಕ್ಕೆ ಎದ್ದೇಳ್ಬೋದು ಅಂತಂದ್ಬಿಟ್ಟು ಯೂಶ್ವಲಿ ಸ್ಯಾಟರ್ಡೇಸ್ನ ನಾವು ಮೂವಿ ನೋಡೋ ಥರ ಇಟ್ಕೊತೀವಿ. ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ತೀವಿ ಸ್ಯಾಟರ್ಡೆ ಸಂಡೇ, ಇಲ್ಲ ಟ್ರಾವೆಲಿಂಗ್ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಾಗ ಈ ಥರ ಮೂವಿ ನೋಡೋ ಪ್ಲ್ಯಾನ್ ಮಾಡ್ಕೊತೀವಿ, ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ತೀವಿ. ಹಾಗಾಗಿ ಇವತ್ತು ಒಂದು ಕ್ರಿಸ್ಪಿ ಕಾರ್ನ್ ಸ್ನ್ಯಾಕ್ಸ್ ರೆಡಿ ಮಾಡಿದ್ವಿ. ಮೂವಿ ನೋಡಿಕೊಂಡು ಒಂದೊಂದೇ ತಿನ್ನೋಣ ಅಂತ ಹೇಳ್ಬಿಟ್ಟು ಮನೆ ಮಂದಿ ಮನೆಯವರೆಲ್ಲರೂ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಅಮೆಝಾನ್ ಪ್ರೈಮಲ್ಲಿ ರಾಯನ್ ಮೂವಿ ನೋಡೋಣ, ರಾಯನ್ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆಫೀಸಲ್ಲೆಲ್ಲ ಹೇಳ್ತಾಯಿದ್ರು. ಹಾಗೆ ಕೂಡ ನಮ್ಮ ಹಸ್ಬೆಂಡು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ಹೇಳಿ ರಾಯನ್ ಮೂವಿ ನೋಡ್ತಾ ಇದ್ವಿ. ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಹಾಗೆ ನಾನು ಮಾಡಿರೋ ಅಂತಹ ರೆಸಿಪೀಸ್ಗಳೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಹೇಗೆ ಬಂದಿದೆ ವ್ಲಾಗ್ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಹಾಗೆಯೇ ರಚನಾ ವಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.